ಯು ಮತ್ತು ಬಿ ಅಕ್ಷರದ ಸ್ವಭಾವ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಅಕ್ಷರ ಯು. ಯು ಅಕ್ಷರದವರು ಸಾಮಾನ್ಯವಾಗಿ ಶಾಂತವಾಗಿರ್ತಕ್ಕಂಥ ವ್ಯಕ್ತಿಗಳು, ಹಾಗೆ ಒಳಗಡೆ ತುಂಬ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ ಅಂತಲೇ ಹೇಳ್ಬೋದು. ಆದರೆ ಇವರು ಯಾವುದೇ ಒಂದು ವಿಷಯವನ್ನು ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ ಅಂತಲೇ ಹೇಳ್ಬೋದು. ಇವರ ಜೀವನದಲ್ಲಿ ಅಚಾನಕ್ಕಾಗಿ ಬದಲಾವಣೆಗಳು ಬರುತ್ತೆ. ಬಂದರೂ ಕೂಡ ಇವರು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಹೋಗುವಂಥ ಶಕ್ತಿ ಕೂಡ ಇವರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇವರಿಗೆ ಸಹನೆ ಮತ್ತು ಸಮತೋಲನೆ ಇವರಿಗೆ ದೊಡ್ಡ ಬಲ ಅಂತಲೇ ಹೇಳ್ಬೋದು. ಸಹನೆ ಆಗಿರ್ಬೋದು, ಸಮತೋಲನೆ, ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಯಾವುದಕ್ಕೆ ಅಂತ ಆಗಲಿ ಅಡ್ಜಸ್ಟ್ ಆಗುವಂಥ ಸ್ವಭಾವ ಇವ್ರದ್ದಿರುತ್ತೆ ಅಂತ ಹೇಳ್ಬೋದು. ಹಾಗೆ ವಿ ಅಕ್ಷರದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸ ಇರತಕ್ಕಂಥ ವ್ಯಕ್ತಿಗಳು ಕೂಡ ಇವರಾಗಿರುತ್ತಾರೆ. ಇವರು ತಮ್ಮ ಗುರಿಗಾಗಿ ತುಂಬ ಶ್ರಮಿಸುವಂಥ ವ್ಯಕ್ತಿಗಳು ಕೂಡ ಇವರಾಗಿರುತ್ತಾರೆ. ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಎಷ್ಟೇ ಸ್ಟ್ರಗಲ್ ಮಾಡಿ ಆ ಒಂದು ಯಶಸ್ವಿ ತಗೊಳ್ಳುವಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಹೇಳ್ಬೋದು. ಇವರು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಹಿಂತಿರುಗಿ ಹೋಗುವಂಥ ವ್ಯಕ್ತಿಗಳು ಕೂಡ ಇವರಲ್ಲ. ಯಾವುದೇ ನನಗೆ ಸಮಸ್ಯೆ ಬಂದಿದೆ ಅಂತ ಇದರಿಂದ ಹಿಂತಿರುಗಿ ಹೋಗುವಂಥ ವ್ಯಕ್ತಿಗಳು ಕೂಡ ಇವರು ಅಲ್ಲ. ಇವರು ಅಚಾನಕ್ಕಾಗಿ ಇವ್ರ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ. ಆ ಬದಲಾವಣೆಗೆ ದೃಢವಾದ ನಿರ್ಧಾರ ಹಾಗೆ ಪರಿಶ್ರಮದಿಂದಲೇ ಇವರು ಯಶಸ್ವಿ ಕಾಣ್ತಾರೆ ಅಂತಲೇ ಹೇಳಬಹುದು. ದೃಢವಾಗಿರ್ತಕ್ಕಂಥ ನಿರ್ಧಾರ ಹಾಗೆ ಶ್ರಮ ಪಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಶ್ರಮದಿಂದ ಇವರು ಒಂದು ಒಳ್ಳೆಯ ಯಶಸ್ವಿ ಕಾಣ್ತಾರೆ ಅಂತ ಹೇಳ್ಬೋದು. ಹೀಗಾಗಿತ್ತು. ಮತ್ತು ಇವು ಮತ್ತು ವಿ ಅಕ್ಷರದ ಸ್ವಭಾವ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಿ.